ಶಿಕ್ಷಣದಿಂದ ಅಂದ್ರೆ ಅಕ್ಷರದಿಂದ ಉದ್ಯೋಗದಿಂದ ಅದು ಸಹಜವಾಗಿ ನಿಮ್ಮಲ್ಲಿ ಆರ್ಥಿಕವಾದ ಸ್ವಾವಲಂಬನೆಗೆ ಸಹಕಾರವನ್ನು ಮಾಡುತ್ತೆ. ಆರ್ಥಿಕ ಸ್ವಾವಲಂಬನೆ ಸಿಗುತ್ತಾ ಇದ್ದ ಹಾಗೆ ಒಂದು ಆತ್ಮವಿಶ್ವಾಸ ಬರ್ಲಿಕ್ಕೆ ಸಾಧ್ಯವಾಗುತ್ತೆ. ಎಲ್ಲಿವರೆಗೆ ಸಾಮಾಜಿಕವಾಗಿ ಅಂದ್ರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನಮಗೆ ಆ ಒಂದು ಬಲ ಬರುವುದಿಲ್ವೋ ಅಲ್ಲಿವರೆಗೂ ಆರ್ಥಿಕವಾದಂತಹ ಚೈತನ್ಯ ಬರೋದಕ್ಕೆ ಸಾಧ್ಯವಾಗುವುದಿಲ್ಲ. ಈ ಸಾಮಾಜಿಕವಾದ ಬಲ ಆರ್ಥಿಕವಾದ ಚೈತನ್ಯದಿಂದಾನೇ ನಂತರ ಅಂಬೇಡ್ಕರ್ ಅವರು ಮಾತಾಡ್ತಾ ಇದ್ದಿದ್ದು ನಮಗೆ ರಾಜಕೀಯ ಶಕ್ತಿ ಬೇಕು ಅಂತ. ಆ ಕಾಲಘಟ್ಟದಲ್ಲಿ ಇವೆಲ್ಲವನ್ನೂ ಇದ್ದಾಗ ಇವತ್ತಿನ ನಮ್ಮ ಪರಿಸ್ಥಿತಿನಲ್ಲಿ ಜನಸ್ತೋಮದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂಥ ಈ ಸಮುದಾಯ ಅಧಿಕಾರವನ್ನ ಹಿಡಿಯೋದು ಅಥವಾ ಯಾವ ಒಂದು ಕಾಲದಲ್ಲಿ ಈ ನೆಲವನ್ನ ಆಳ್ತಾ ಇರೋ ಜನ ಮತ್ತೊಮ್ಮೆ ಈ ನೆಲದ ಅರಸರಾಗಬೇಕು ಅನ್ನುವ ಬಯಕೆ ಏನಿತ್ತು ಅದು ಕೈಗೂಡ್ಲಿಕ್ಕೆ ಸಾಧ್ಯ ಅನ್ನೋದು ಅಂಬೇಡ್ಕರ್ ಅವರ ಆಶಯವಾಗಿತ್ತು. ಅಂತಹ ಪ್ರಯತ್ನಗಳು ಈ ದಿಕ್ಕಿನಲ್ಲಿ ಆಗಬೇಕು ಅನ್ನೋದು ಇಂತಹ ಆಚರಣೆಗಳ ಪ್ರಮುಖವಾದಂತಹ ಉದ್ದೇಶ ಆಗಬೇಕು. ನಿಮ್ಗೆ ಡಿಕ್ಕಿ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಹಿಂದೆ ಎಲ್ಲ ಸಾಮಾನ್ಯವಾಗಿ SC ST ಅಂತಂದ್ರೆ ಸರ್ಕಾರದ ಸೌಲಭ್ಯಗಳನ್ನ ಪಡ್ಕೊಂಡು ಸರ್ಕಾರಿ ಕೆಲಸಗಳನ್ನಷ್ಟೇ ಸೀಮಿತಕ್ಕೆ ಒಳಗಾಗಿದ್ದವರು. ಅದು ನನಗನ್ಸುತ್ತೆ ಯಾವುದೋ ಒಂದು ಹಂತದಲ್ಲಿ ಒಂದಷ್ಟು ತಪ್ಪುಗಳು ನಡೆದೋಗ್ಬಿಟ್ಟಿದೆ. ಅಂದ್ರೆ ಸರ್ಕಾರಿ ಕೆಲಸಕ್ಕಾಗಿಯೇ ನಾವು ಬರಬೇಕು, ಅದು ಬಿಟ್ಟು ಬೇರೆ ಏನಿಲ್ಲ. ಶಿಕ್ಷಣದಿಂದ ನೌಕರಿ, ಆ ನೌಕರಿ ಬಿಟ್ಟು ನಾವು ಬೇರೆ ಕಡೆ ಯೋಚನೆ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ನೀವು ಗಮನಿಸಿ, 2-3 ತಲೆಮಾರು ಅದೇ ಕೆಲಸ ಮಾಡ್ತಾ ಬಂದ್ರು. ಆದ್ರೆ ಅದೇ ಸಂದರ್ಭದಲ್ಲಿ ಬೇರೆ ಬೇರೆಯ ವರ್ಗದವರು ಅವರು ಬೇರೆ ರೀತಿಯಾದಂತಹ ಡೈವರ್ಷನ್ಸ್ ಗಳಿಗೂ ಹೋಗಿ ಶುರು ಮಾಡಿದ್ರು. ಇವತ್ತು ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೇವಲ ಶಿಕ್ಷಣದಿಂದ ಒಂದು ಉದ್ಯೋಗ ಕ್ಷೇತ್ರಕ್ಕೆ ಬಂದಿದ್ದಲ್ಲದೆ ಬೇರೆ ಬೇರೆಯಾದಂತ ಸರ್ಕಾರಿ ನೌಕರಿ ಅಲ್ಲದೆ ಖಾಸಗಿ ನೌಕರಿಯಲ್ಲೂ ಕೂಡ ಖಾಸಗಿ ಕ್ಷೇತ್ರದಲ್ಲೂ ಕೂಡ ತಾವು ತಮ್ಮ ಒಂದು ಛಾಪನ್ನು ಮೂಡಿಸುವ ದಿಕ್ಕಿನಲ್ಲಿ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದು ಕಾಲದಲ್ಲಿ ಕೆಲಸ ಕೇಳ್ತಾ ಇದ್ದ ಜನ ಇವತ್ತು 10,000 ಜನಕ್ಕೆ 100,000 ಜನಕ್ಕೆ ಕೆಲಸವನ್ನ ಕೊಡುವ ಒಂದು ಸಾಮರ್ಥ್ಯವನ್ನ ದಕ್ಕಿಸಿಕೊಂಡಿದ್ದಾರೆ. ಅದು ಶಿಕ್ಷಣದ ಮತ್ತು ಸಮಾನತೆಯ ಬಹಳ ದೊಡ್ಡ ಶಕ್ತಿ ಅಂತ ನನಗೆ ಅನ್ನಿಸ್ತದೆ. ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನೀವು ಯೋಚನೆ ಮಾಡಿದರೆ ಅನೇಕರು ಇವತ್ತು ತಮ್ಮದೇ ಆದಂತಹ ಸ್ವತಂತ್ರ ಉದ್ಯಮಗಳನ್ನು ನಡೆಸ್ತಾ ಇದ್ದಾರೆ. ಈಗ ವೆಂಕಟಾಚಲಪತಿ ಅವರು ಇಲ್ಲೇ ಇದ್ದಾರೆ, ಅವರು ವೇಮಗಲ್ನಲ್ಲಿ ಒಂದು ದೊಡ್ಡ ಹೋಟೆಲ್ ಅನ್ನು ನಡೆಸ್ತಾ ಇದ್ದಾರೆ. ಬಹಳ ಉತ್ತಮವಾದಂತಹ ಒಂದು ಬೆಳವಣಿಗೆ ಅಲ್ವಾ? ಒಬ್ಬ ದಲಿತ ಇಂಥ ಶೋಷಿತ ಅವಮಾನಿತ ಸಮಾಜದಲ್ಲಿ ಹುಟ್ಟಿದಂತಹ ವ್ಯಕ್ತಿ, ಆ ವ್ಯಕ್ತಿಯ ಹತ್ತಿರ ಹೋಗ್ಲಿಕ್ಕೆ ಹಿಂಜರಿತಾ ಇದ್ದಂತ ದೂರ ಇಡ್ತಾ ಇದ್ದಂತ ಸಮಾಜ ಇವತ್ತು ಅವರ ಹೋಟೆಲ್ಗೆ ಹೋಗಿ ಊಟ ಮಾಡ್ತಾರೆ, ಅವರ ಹೋಟೆಲ್ಗೆ ಹೋಗಿ ತಂಗ್ತಾರೆ ಅಂದ್ರೆ ಇದು ಒಂದು ಸಾಮಾಜಿಕವಾದ ಪರಿವರ್ತನೆ ಅಲ್ವಾ? ಇಂತಹ ಸಾಮಾಜಿಕವಾದ ಪರಿವರ್ತನೆಗಳು ಸಾಮಾನ್ಯವಾಗಿ ರಾತ್ರೋರಾತ್ರಿ ಒಂದೇ ದಿನದಲ್ಲಿ ಆಗುವುದಿಲ್ಲ. ಅದಕ್ಕೆ ನಿರಂತರವಾದಂತಹ ಪರಿಶ್ರಮ ಬೇಕು, ನಿರಂತರವಾದಂತಹ ಹೋರಾಟ ಬೇಕಾಗುತ್ತೆ. ಅದಕ್ಕೆ ನಮ್ಮ ಈ ಒಂದು ಸಮುದಾಯದಲ್ಲಿ ಒಂದು ರೀತಿಯಾದಂತಹ ಏಕತೆ ಮತ್ತು ಒಗ್ಗಟ್ಟು ಸದಾ ಕಾಲ ಬೇಕಾಗ್ತದೆ. ನಮ್ಮಲ್ಲಿ ಎಷ್ಟೇ ಸಣ್ಣ ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳು ಇರ್ಬೋದು, ಒಪ್ಕೊಳ್ಳೋಣ. ಯಾವುದೇ ಸಮಾಜದಲ್ಲಿ, ಯಾವುದೇ ಸಮುದಾಯದಲ್ಲಿ, ಯಾವುದೇ ಸಂಘಟನೆಯಲ್ಲಿ ಭಿನ್ನಾಭಿಪ್ರಾಯಗಳಿರೋದು ಸಹಜ. ಅಂಬೇಡ್ಕರ್ ಅವ್ರನ್ನು ಕೂಡ ನೀವೇನು ಅಂದ್ಕೊಂಡಾಗ ಎಲ್ಲರೂ ಇಷ್ಟಪಡ್ಲಿಲ್ಲ. ಅವ್ರಿಗೆ ಕಾಲೆಳೆದವರು, ಅವಮಾನ ಮಾಡಿದವರು, ಅವ್ರನ್ನ ನೋವಿಸಿದವರು ಹೆಚ್ಚಾಗಿ ಅವರ ಸಮಾಜದವರೇ, ನಮ್ಮ ಸಮಾಜದವರೇ. ಈಗ ನಿಮಗೆ ಗೊತ್ತಿದೆ, ಅಂಬೇಡ್ಕರ್ನ ಹೆಸರು ಕೂಡ ಅದು ಒಬ್ಬ ಬ್ರಾಹ್ಮಣನ ಹೆಸರೇ ಅದು, ಹೌದಲ್ವಾ? ಅವರ ಶಾಲೆಯಲ್ಲಿ ಪಾಠ ಕಲಿಸ್ತಾ ಇದ್ದಂತ ಮೇಷ್ಟ್ರ ಹೆಸರೇ ಅವ್ರಿಗೆ ಇಟ್ಟದ್ದು. ಅಂದ್ರೆ ಒಬ್ಬ ವ್ಯಕ್ತಿಯ ಬೆಳವಣಿಗೆನಲ್ಲಿ ಕೇವಲ ಒಂದು ಜಾತಿಯ ಪಾತ್ರ ಮಾತ್ರ ಇರುವುದಿಲ್ಲ, ಕೊಡುಗೆ ಮಾತ್ರ ಇರುವುದಿಲ್ಲ. ಬುದ್ಧ ಸಾರಿದ ಈ ನಾಡಿನಲ್ಲಿ ಬಹುತ್ವಕ್ಕೆ ಬೆಲೆ ಇರಬೇಕು. ಬುದ್ಧ ಸಾರಿದ ಈ ನಾಡಿನಲ್ಲಿ ಇಲ್ಲಿ ಎಲ್ಲರೂ ಸಾಮರಸ್ಯದಿಂದ ಬದುಕುವಂತ ಅವಕಾಶಗಳನ್ನ ಕೊಡಬೇಕು. ಯಾರು ಅವಕಾಶಗಳನ್ನ ಕಿತ್ತುಕೊಳ್ಳೋ ಪ್ರಯತ್ನ ಪಡ್ತಾರೆ ಅವರು ಶೋಷಕರು. ಅವರ ವಿರುದ್ಧ ನಾವು ನೀವೆಲ್ಲರೂ ಧ್ವನಿಯಾಗಬೇಕು. ಅವ್ರು ಯಾರೇ ಆಗಿರ್ಲಿ, ಯಾವುದೇ ಜಾತಿ ಆಗಿರ್ಲಿ, ಅವರು ದಲಿತರೇ ಆಗಿರ್ಲಿ. ಇವತ್ತು ದಲಿತ ಮುಂದಕ್ಕೆ ಬಂದ ಬೆಳೆದ ಅವನು ಬಲಿತ ಮೇಲೆ ತನ್ನ ದಲಿತರನ್ನೇ ಶೋಷಣೆ ಮಾಡಿದಾದ್ರೆ ಅದು ಕೂಡ ನಾವು ಪ್ರತಿಭಟಿಸಬೇಕಾಗುತ್ತೆ, ಅದನ್ನು ಕೂಡ ನಾವು ವಿರೋಧಿಸಬೇಕಾಗ್ತದೆ. ಅಂತಹ ಒಂದು ಸಾಮಾಜಿಕವಾದಂತಹ ಗಟ್ಟಿತನವನ್ನ, ಅಂತ ಎದೆಗಾರಿಕೆಯನ್ನ ಬಹುಶಃ ನಾವೆಲ್ಲರೂ ಬೆಳೆಸ್ಕೋಬೇಕು. ಆ ಮೂಲಕವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಆ ಕಾಲಘಟ್ಟದಲ್ಲಿ ನಿಮಗೆಲ್ಲ ಗೊತ್ತಿರ್ಲಿ, ಅವ್ರು ಯಾರ ಜೊತೆನಲ್ಲಿದ್ರು. ನಮಗಾದ್ರೆ ಇವತ್ತು ಸರ್ಕಾರ ಇದೆ, ವಿದ್ಯೆ ಇದೆ, ಇವತ್ತು ನಮಗೊಂದು ದೊಡ್ಡ ಸಮುದಾಯ ಇದೆ, ಎಚ್ಚೆತ್ತ ಸಮುದಾಯ ನಮ್ಮ ಜೊತೆನಲ್ಲಿದೆ, ದೊಡ್ಡ ಸಮಾಜ, ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲ ಇದ್ದೀವಿ. ಆದ್ರೆ ಅವತ್ತಿನ ಆ ಸಮಾಜದಲ್ಲಿ ಅಂಬೇಡ್ಕರ್ ಅವರ ಕೈ ಹಿಡಿದಿದ್ದು ಯಾರು? ಅವರಲ್ಲಿದ್ದಂತ ಒಂದು ಆತ್ಮವಿಶ್ವಾಸ,
ಅವರು ಮಾಡಿದಂತ ಪರಿಶ್ರಮ, ಅವರು ನಡೆಸಿದಂತ ನಿರಂತರವಾದ ಅಧ್ಯಯನ, ಇಡೀ ಜೀವನ ಪೂರ್ತಿ ಅವರು ಬದುಕಿದ್ದಂತ 65 ವರ್ಷದಲ್ಲಿ ಸುಮಾರು 35 ವರ್ಷಕ್ಕೂ ಹೆಚ್ಚು ಕಾಲ ಬರೀ ಹೋರಾಟವನ್ನೇ ಮಾಡಿ ಇಡೀ ಜೀವವನ್ನೇ, ಇಡೀ ಸರ್ವಸ್ವವನ್ನೇ ಸಮಾಜದ ಹಿತಕ್ಕಾಗಿ, ಸಮುದಾಯದ ಹಿತಕ್ಕಾಗಿ ತ್ಯಾಗ ಮಾಡಿದಂಥವ್ರು. ಅಂತಹ ಒಬ್ಬ ಮಹಾನ್ ವ್ಯಕ್ತಿ ಪ್ರಾಯಶಃ ನನಗೆ ಗೊತ್ತಿರುವಂಗೆ ಇವತ್ತಿನ ಆಧುನಿಕ ಭಾರತದಲ್ಲಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಸುಖವನ್ನು ಅನುಭವಿಸಿದ ಮನುಷ್ಯ, ಯಾವ ಸಣ್ಣ ಸಂತೋಷವನ್ನು ಅನುಭವಿಸಿದೆ, ತನ್ನ ಎಲ್ಲವನ್ನೂ ಕೂಡ ಸಮಾಜಕ್ಕಾಗಿ, ಸಮುದಾಯದ ಹಿತಕ್ಕಾಗಿ ದಾರಿ ಎರೆದರು. ಅಂತಹ ಒಂದು ಮಹಾಚೇತನದ ಒಂದು ಪರಿವಾರಕ್ಕೆ ನಾವೆಲ್ಲ ಸೇರಿದ್ದೀವಿ. ಅವರ ವಾರಸುದಾರರು ನಾವೆಲ್ಲರೂ ಅಂತ ಹೇಳ್ಕೊಳ್ಳೋಕೆ ಪ್ರತಿಯೊಬ್ಬ ಭಾರತೀಯನು ಕೂಡ ಹೆಮ್ಮೆ ಪಡಬೇಕು ಅನ್ನೋ ಮಾತನ್ನು ಹೇಳ್ತಾ, ಅಂಬೇಡ್ಕರ್ ಅವ್ರು ಹೇಳ್ತಾ ಇದ್ರು, ನಮ್ಮ ನಿರೂಪಕರು ಮಾತಾಡ್ತಾ, ಅವರು ಬೆಳಕು, ಅವರ ಶಕ್ತಿ, ಅವರ ಚೈತನ್ಯ, ಅವರ ಚಿಂತನೆ ಅಂತ ಇವೆಲ್ಲವೂ ಸರಿ. ಆದ್ರೆ ಅಂಬೇಡ್ಕರ್ ಹಾಕೊಟ್ಟಿದ್ದ ಮಾರ್ಗದಲ್ಲಿ ನಾವು ಹೋಗ್ಬೇಕಾದ್ರೆ ನಮ್ಮಲ್ಲೂ ಒಂದಷ್ಟು ಆತ್ಮವಿಮರ್ಶೆ ಆಗಬೇಕು, ನಮ್ಮಲ್ಲೂ ಒಂದಷ್ಟು ಆತ್ಮಾವಲೋಕನ ಆಗಬೇಕು. ನಾನು ಒಬ್ಬ ಬೆಳೆದ್ರೆ ಸಾಕ, ನನ್ನ ಕುಟುಂಬ ಬೆಳೆದ್ರೆ ಸಾಕ, ನನ್ನ ಜೊತೆಯಲ್ಲಿ ಒಂದು 100 ಜನರನ್ನ ಬೆಳೆಸುವಂತ ಶಕ್ತಿಯನ್ನು ಕೂಡ ನಾವು ಬೆಳೆಸ್ಕೋಬೇಕು, ಆ ಮನಸ್ಥಿತಿಯನ್ನು ಕೂಡ ನಾವು ಬೆಳೆಸ್ಕೋಬೇಕು. ಇಲ್ಲದೆ ಹೋದ್ರೆ ಒಂದೇ ಜಾತಿಯಲ್ಲಿ ಹಲವಾರು ವರ್ಗಗಳು, ಹಲವಾರು ಭೇದಗಳು, ಹಲವಾರು ಭಿನ್ನಾಭಿಪ್ರಾಯಗಳು ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಇವತ್ತು ದಲಿತರಲ್ಲಿಯೇ ಯಾಕೆ ಒಡಕು ಮೂಡ್ತಾ ಇದೆ? ಇವತ್ತು ದಲಿತರಲ್ಲಿಯೇ ಒಬ್ಬ ಶ್ರೀಮಂತ ಆಗ್ಬಿಡ್ತಾನೆ, ಬಡವನನ್ನ ಅವನು ತುಳಿತಾ ಇದ್ದಾನೆ ಅಥವಾ ನಿಕೃಷ್ಟವಾಗಿ ಕಾಣ್ತಾ ಇದ್ದಾನೆ. ಅಂತಹ ಒಂದು ದುರಂತದ ಸ್ಥಿತಿಗೆ, ದುಸ್ಥಿತಿಗೆ ನಾವು ಯಾರು ಕೂಡ ಹೋಗಬಾರ್ದು. ಸಮಾಜದಲ್ಲಿ ಸಾಮರಸ್ಯವನ್ನ ಕಾಪಾಡ್ಕೋಬೇಕು, ಎಲ್ಲ ಸಮುದಾಯದವರ ಜೊತೆಯಲ್ಲಿ ಪ್ರೀತಿಯಿಂದ ಇರಬೇಕು. ಹಾಗೆ ಬೇರೆ ಸಮುದಾಯದವರು ಕೂಡ, ಯಾಕೆಂದ್ರೆ ನಾವು ಶ್ರೇಣೀಕೃತ ಸಮಾಜದಲ್ಲಿ ಇರ್ತಕ್ಕಂಥವ್ರು, ಒಂದು ಜಾತಿಯನ್ನ ಎಲ್ಲೋ ಒಂದು ಕೆಳಗಡೆ ಇಟ್ಟಿದ್ದಾರೆ, ಅವ್ರ ಮೇಲೆ ಆ ಜಾತಿಯ ಗೋಡೆಯನ್ನ ಕಟ್ಕೊಂಡು ಬಂದ್ಬಿಟ್ಟಿದ್ದಾರೆ. ಮೇಲ್ವರ್ಗದವರು ಅಥವಾ ಮೇಲ್ ಜಾತಿ ಅನ್ನಿಸ್ಕೊಂಡವ್ರ ಮೇಲೂ ಕೂಡ ನನಗನ್ಸುತ್ತೆ ಬಹಳ ದೊಡ್ಡ ಸಾಮಾಜಿಕವಾದ ಹೊಣೆಗಾರಿಕೆ ಇದೆ. ಯಾಕೆಂದ್ರೆ ಅವ್ರ ಮೇಲೆ ಬಹಳ ದೊಡ್ಡ ಕಳಂಕ ಇದೆ. ನೀವು ಶೋಷಕರು, ನೀವು ಅಸಮಾನತೆಯನ್ನ ಜಾರಿಗೆ ತಂದಿದ್ದೀರಿ, ನೀವು ಜಾತಿ ಪದ್ಧತಿಯನ್ನ ಮುಂದುವರಿಸ್ತಾ ಇದ್ದೀರಿ ಅಂತ. ಆ ಕಾರಣಕ್ಕಾಗಿ ಆ ಕಳಂಕವನ್ನ ಮುಕ್ತರನ್ನಾಗಿ ಆಗಬೇಕಾದಂತ ಪ್ರಯತ್ನದಲ್ಲಿ ಅವರು ಕೂಡ ಹೆಚ್ಚು ಪ್ರಯತ್ನವನ್ನು ಹಾಕಬೇಕು ಅನ್ನೋ ಮಾತನ್ನ ಹೇಳ್ತಾ, ಸಮಾಜದಲ್ಲಿ ಏಳಿಗೆ, ಸಮಾಜದಲ್ಲಿ ಸಮಾನತೆ, ಅವೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಮನುಷ್ಯನಾಗಿ ಬದುಕಲಿಕ್ಕೆ ಯೋಗ್ಯತೆ ಮತ್ತು ಅರ್ಹತೆಯನ್ನ ಈ ಸಮಾಜ ಕಲ್ಪಿಸಿಕೊಡಬೇಕು. ಆ ಮೂಲಕವಾಗಿ ಮನುಷ್ಯನ ಘನತೆಯನ್ನ, ಜೀವನದ ಘನತೆಯನ್ನ ನೀವೆಲ್ಲರೂ ಕೂಡ ಎತ್ತಿ ಹಿಡಿಬೇಕನ್ನೋ ಮಾತನ್ನು ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಯಾಕೆಂದ್ರೆ ಇಂತಹ ಒಂದು ಸಂಘಟನೆಗಳು ನನಗನ್ಸುತ್ತೆ ಬೇಕು. ಯಾಕೆಂದ್ರೆ ಅಧಿಕಾರ ಸಿಗುತ್ತೆ, ಹಣ ಸಿಗುತ್ತೆ, ನಾವು ಮುಂದೆ ಹೋಗ್ಬಿಡ್ತೀವಿ. ಆದ್ರೆ ನಾವು ಮುಂದೆ ಹೋಗುವಾಗ ನಮ್ಮ ಜೊತೆಯಲ್ಲಿ ಎಷ್ಟು ಜನ ಇದ್ದಾರೆ ಅವರನ್ನು ಕೂಡ ನಾವು ಕರ್ಕೊಂಡು ಹೋಗ್ಬೇಕು. ಇಂತಹ ಕೆಲಸಗಳು ಮಾಡ್ತಾ ಇದ್ರೆ ಪ್ರಾಯಶಃ ನಮ್ಮನ್ನ ಇವತ್ತು ಈ ಸ್ಥಿತಿಗೆ ತರಲಿಕ್ಕೆ ಕಾರಣವಾದಂತಹ ಅಂಬೇಡ್ಕರ್ ಅಂತವರಿಗೆ ನಾವು ನಿಜವಾದಂತಹ ಗೌರವವನ್ನ ಸಲ್ಲಿಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅವಕಾಶ ಕೊಟ್ಟಿದ್ದಕ್ಕಾಗಿ ತಾವೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನಮಸ್ಕಾರ.